ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಅದನ್ನ ಅರಿಯದಂತಹ ಎಷ್ಟೋ ಮೂರ್ಖರು ನಮ್ಮ ಸಮಾಜದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಬರ್ತಾ ಇದ್ದಾರೆ. ಯಡಿಯೂರಪ್ಪನವರು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾರೆ, ಅದೇ ಭಾಗ್ಯಲಕ್ಷ್ಮಿ ಯೋಜನೆ. ಇಬ್ರು ಹೆಣ್ಮಕ್ಳಿಗೆ ಅದರಿಂದಾಗಿ ನಮ್ಗೆ ಫೀಸ್ ಕಟ್ಟಿ ಇವಾಗ ಎಜುಕೇಶನ್ ಚೆನ್ನಾಗುತ್ತೆ. ಕಷ್ಟಕ್ಕೆ ಅಂತ ಹೆಲ್ಪ್ ಆಗುತ್ತೆ ಮೇಡಮ್. ಭಾಗ್ಯಲಕ್ಷ್ಮಿ ಬಾಂಡ್ ಇಂದ ಬಂದಿರೋ ಅಮೌಂಟ್ ಬಹಳ ಹೆಲ್ಪ್ ಆಗಿದೆ ಮೇಡಮ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಡಿಯೂರಪ್ಪನವರು ಅಂತ ಸರ್ಕಾರ ಬೇಕು. ಥ್ಯಾಂಕ್ ಯು ತಾತ. ಹಂಗಾಗಿ ಯಡಿಯೂರಪ್ಪರಿಗೆ ಧನ್ಯವಾದಗಳು. ಏನಿಲ್ಲ, ಥ್ಯಾಂಕ್ಸ್ ಅಷ್ಟೇ. ನಮ್ಮ ಹುಡುಗಿಗೆಲ್ಲ ಸಹಾಯ ಆಗಿತ್ತು. ಯಡಿಯೂರಪ್ಪರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಅದನ್ನ ಅರಿಯದಂತಹ ಎಷ್ಟೋ ಮೂರ್ಖರು ನಮ್ಮ ಸಮಾಜದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಬರ್ತಾ ಇದ್ರು. ಯಡಿಯೂರಪ್ಪನವರು ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ ಅನ್ನೋದು ಸರ್ಕಾರದ ಘೋಷಣೆ ಕೂಡ ಆಗಿತ್ತು, ಈಗ್ಲೂ ಕೂಡ ಇದೆ. ಆದ್ರೆ ಹೆಣ್ಣು ಭ್ರೂಣ ಹತ್ಯೆಯನ್ನ ಕಂಟ್ರೋಲ್ ಮಾಡಬೇಕು, ಅದಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಉದ್ದೇಶದಿಂದ, ಅಂಕುಶ ಹಾಕ್ಲೇಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಯೋಜನೆಯನ್ನ ಜಾರಿಗೊಳಿಸ್ತಾರೆ, ಅದೇ ಭಾಗ್ಯಲಕ್ಷ್ಮಿ ಯೋಜನೆ. ಅಂದ್ರೆ 5 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಆಗ 1 ಲಕ್ಷದ ಬಾಂಡ್ ಅನ್ನ ವಿತರಿಸ್ತಾರೆ. ಆ ಫಲಾನುಭವಿಗಳು ಈಗ 1 ಲಕ್ಷ ಹಣ ಪಡೆಯೋದ್ರ ಮೂಲಕ ತಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನ ನೋಡ್ಕೊಳ್ತಾ ಇದ್ದಾರೆ, ಅವರು ಖರ್ಚು ವೆಚ್ಚವನ್ನ ನಿಭಾಯಿಸ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಜನ ಮದುವೆಗೂ ಕೂಡ ಆ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅನ್ನುವಂಥ ಉದ್ದೇಶದಿಂದ ದುಡ್ಡನ್ನ ಕೂಡಿಸಿಡ್ತಾ ಇದ್ದಾರೆ. ನನ್ನ ಜೊತೆ ಮತ್ತೊಬ್ರು ಫಲಾನುಭವಿಯ ತಾಯಿ ಇದ್ದಾರೆ, ವಿಶಾಲಾಕ್ಷಿ ಅಂತ. ಅಮ್ಮ ನಮಸ್ಕಾರ. ನಮಸ್ಕಾರ. ಯಾರಿಗೆ ಭಾಗ್ಯಲಕ್ಷ್ಮಿ ನೀವು ಅಪ್ಲೈ ಮಾಡಿದ್ರಿ? ನಮಗೆ 2 ಹೆಣ್ಮಕ್ಳು ಮೇಡಮ್. 2 ಹೆಣ್ಮಕ್ಳಿಗೂ ಭಾಗ್ಯಲಕ್ಷ್ಮಿ ಬಂದಿದೆ. 2 ಹೆಣ್ಮಕ್ಳಿಗೆ ಬಂದಿದೆ. ಆದ್ರೆ ಫಸ್ಟ್ ಮಗಳು ಈಗ ಎಜುಕೇಶನ್ AIML ಅಂತ ಕೋರ್ಸ್ ಕರೆಕ್ಟ್ ಮಾಡ್ತಿದ್ದಾರೆ. ಅದೇ ಅವಳ ಮ್ಯಾರೇಜ್ ಫಿಕ್ಸ್ ಆಗ ಇದಿದ್ದು, ಹಂಗಾಗಿ ಆ ದುಡ್ಡಿಂದ ಅನುಕೂಲ ಆಗುತ್ತೆ ಅಂತ ಇದು ಮಾಡಿದ್ದೀನಿ. ಎಷ್ಟು ಬರುತ್ತೆ ದುಡ್ಡು? ಫಸ್ಟ್ ಮಗಳದ್ದು 50,000 ಬಾಂಡ್, ಸೆಕೆಂಡ್ ಮಗಳದ್ದು 1 ಲಕ್ಷ. ಆದ್ರೆ ಫಸ್ಟ್ ಮಗಳು ಬಂದಿದೆ ಮ್ಯಾಮ್, ಸೆಕೆಂಡ್ ಮಗಳು ಬರುತ್ತೆ ಅಂತ ಖಾತ್ರಿ ಆಗಿದೆ. ಓಕೆ, 50,000 ಫಸ್ಟ್ ಮಗಳದು, ಎರಡನೇ ಮಗಳದು 1 ಲಕ್ಷ. ಅಂದ್ರೆ ಆರಂಭಿಕ ಹಂತದಲ್ಲಿ 50,000ದ ಬಾಂಡ್ ಅನ್ನ ರಿಲೀಸ್ ಮಾಡ್ತಾರೆ. 50,000 ಸಾಕಾಗಲ್ಲ ಅಂತ ಅಂದಾಗ 1 ಲಕ್ಷದ ಬಾಂಡ್ ಅನೌನ್ಸ್ ಮಾಡ್ತಾರೆ. ಸೊ ಆ ಎರಡು ಒಂದು ಮನೆಗೆ ಬಂದಿರುವಂಥದ್ದು ಒಟ್ಟು ನೋಡೋದಾದ್ರೆ 1.5 ಲಕ್ಷ. ಈಗಿನ ದಿನದಲ್ಲಿ 1.5 ಲಕ್ಷ ಅಮೌಂಟ್ ಅಂತಂದ್ರೆ ಏನ್ ಕಡಿಮೆ ಅಲ್ಲ. ನಮ್ಗೆ ಯಾರೋ ಕಷ್ಟಕ್ಕಾಗ್ಬೇಕು ಅಂತಂದಾಗ ಅಷ್ಟು ದುಡ್ಡು ಕೊಡೋರು ಕೂಡ ಇಲ್ಲ. ಅದು ಗೌರ್ಮೆಂಟ್ ಇಂದ ಬಂತು, ಅದು ಯಡಿಯೂರಪ್ಪನವ್ರ ಕಾಲದಲ್ಲಿ. ಏನ್ ಹೇಳ್ತೀರಿ? ಅದೇ ಮ್ಯಾಮ್, ತುಂಬಾ ಖುಷಿ ಅನಿಸುತ್ತೆ ಮ್ಯಾಮ್. ಎಜುಕೇಶನ್ಗೂ ಆಗುತ್ತೆ, ಮದುವೆಗೂ ಆಗುತ್ತೆ. ಆಮೇಲೆ ಇಲ್ಲಿ ಹೊರಗಡೆ ಎಲ್ಲರ ದುಡ್ಡು ಕೇಳಿದ್ರೆ ಬಡ್ಡಿ ಹಂಗೆ ನಾವು ದುಡ್ಡು ಕೂಲಿ ಮಾಡ್ಕೊಂಡು ತಿನ್ನೋರು, ತುಂಬಾ ಕಷ್ಟ ಅನಿಸುತ್ತೆ. ಹಂಗಾಗಿ ಯಡಿಯೂರಪ್ಪರಿಗೆ ಧನ್ಯವಾದಗಳು ಹೇಳ್ತೀನಿ. 2 ಮಕ್ಕಳಿಗೆ ಬಂದಿದೆ. ಓಕೆ ಮೇಡಮ್, ನಮಸ್ಕಾರ. ನಮಸ್ತೆ. ಏನ್ ನಿನ್ ಹೆಸರು? ಯಶಿಕಾ. ಹೇಳಮ್ಮ. ನನ್ ಜೊತೆ ಮಾತಾಡು. ಸರಿ, ನಿಮ್ಮ ಮನೇಲಿ ಯಾರಿಗ್ ಬಂದಿದೆ ಈ ಭಾಗ್ಯಲಕ್ಷ್ಮಿ? ಮಗಳಿಗೆ ಬಂದಿದೆ ಮೇಡಮ್, ಸ್ಮಯಶ್ರೀ ಅಂತ. ಅವಳಿಗೆ ಬಂದಿದೆ ಮೇಡಮ್. ದೊಡ್ಡ ಮಕ್ಳಿಗೆ. ಎಷ್ಟು ವರ್ಷ ಅವ್ರಿಗೀಗ? ಇವಾಗ 9 ವರ್ಷ ಮ್ಯಾಮ್. 9 ವರ್ಷ. ಇನ್ನು ಅಮೌಂಟ್ ಬಂದಿಲ್ಲ, ಬಾಂಡ್ ಬಂದಿದೆ. ಬಾಂಡ್ ಬಂದಿದೆ. ಓಕೆ, ಸೊ ಏನ್ ಹೇಳ್ತೀರಿ? ತುಂಬಾ ಸಂತೋಷ ಆಗುತ್ತೆ ಮೇಡಮ್. ಯಾಕಂದ್ರೆ ಹೆಣ್ಮಕ್ಳಿಗೆ ಬಹಳನೇ ತುಂಬಾ ಉಪಯೋಗ ಆಗ್ತಿದೆ. ಸಣ್ಣ ಮಕ್ಳಿಗೆ ಎಜುಕೇಶನ್ಗೆ, ಅದಕ್ಕೆ ಕಷ್ಟಕ್ಕೆ ಅಂತ ಹೆಲ್ಪ್ ಆಗುತ್ತೆ ಮೇಡಮ್. ಭಾಗ್ಯಲಕ್ಷ್ಮಿ ಬಾಂಡ್ ಇಂದ ಬಂದಿರೋ ಅಮೌಂಟ್ ಬಹಳ ಹೆಲ್ಪ್ ಆಗಿದೆ ಮೇಡಮ್. ಅದರಿಂದ ಯಡಿಯೂರಪ್ಪ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಕ್ ಬರ್ತದೆ. ಓಕೆ, ನೀವು ವೆರಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಿಮ್ಗೆ ಬಾಂಡ್ ಬಂದಿದ್ದ ಅಥವಾ ಆಮೇಲೆ? ಅಂದ್ರೆ 50,000 1 lakh? 50,000. ಓಕೆ, 50,000 ಅನ್ಸುತ್ತೆ. ಓಕೆ, ನಿಮ್ ಮಗಳಿಗೆ ಅದ್ರ ಬಗ್ಗೆ ಗಮನಕ್ಕಿದ್ಯಾ? ಇನ್ನು ಅಷ್ಟು ಗೊತ್ತಿಲ್ಲ, ನಮಗ್ ಗೊತ್ತಷ್ಟೇ. ಗೊತ್ತು. ಈಗ ಆಲ್ರೆಡಿ ತಗೊಂಡಿರೋರು ನಿಮ್ ಹತ್ರ ಮಾತಾಡಿರ್ಬೋದು. ಮಾತಾಡಿದ್ದಾರೆ. ಏನ್ ಹೇಳಿದಾರೆ ಅವರು? ಅವರು ತುಂಬಾ ಯೂಸ್ ಆಗಿದೆ. ಇವಾಗ ಡಿಗ್ರಿಗೆ ಹೋಗ್ತಿದ್ದಾರೆ ತಗೊಂಡಿರೋರು, ಅವ್ರಿಗೆ ಯೂಸ್ ಆಗಿದೆ ಮೇಡಮ್. ಎಜುಕೇಶನ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಕೊಂತ ಇದ್ದಾರೆ. ಎಜುಕೇಶನ್ ಎಲ್ಲ ಯೂಸ್ ಆಗ್ತಿದೆ. ಓಕೆ, ಅದನ್ನ ನೋಡಿ ನಮಗೆ ಸಂತೋಷ ಆಯ್ತು. ಯಾಕಂದ್ರೆ ನೆಕ್ಸ್ಟ್ ನಮ್ಮ ಮಕ್ಳಿಗೂ ಹೆಲ್ಪ್ ಆಗುತ್ತಲ್ಲ ಅಂತ. ಹೌದು, ತುಂಬಾ ಸಂತೋಷ ಆಯ್ತು. ಮಾಡಿರೋದ್ರಿಂದ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಹೆಣ್ಮಕ್ಳು ಅಂತಂದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಮೂಗ್ ಮುರಿಯೋರ್ ಸಂಖ್ಯೆ ಜಾಸ್ತಿ ಬಹಳನೇ ಇತ್ತು. ಇವಾಗ್ಲೂ ಕೆಲವೊಬ್ರು ಇದ್ದಾರೆ, ಬಟ್ ತುಂಬಾನೇ ಕಡಿಮೆ ಆಗಿದೆ ಅದರಿಂದ. ತುಂಬಾ ಅಂದ್ರೆ 99% ಕಡಿಮೆ ಆಗಿದೆ. ಓಕೆ, ಒಳ್ಳೇದಾಗ್ಲಿ ನಿಮ್ಗೆ. ಯಾ, ನನ್ನ ಜೊತೆ ಲಕ್ಷ್ಮೀ ದೇವಿ ಅಮ್ಮ ಕೂತ್ಕೊಂಡಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಗೆ ಇಷ್ಟದ ದೇವ್ರು ಲಕ್ಷ್ಮಿನಾ?
ನಿಮ್ ಮನೆಗ್ ಬಂತ ಲಕ್ಷ್ಮಿ? ಬಂದಿದೆ ಅಲ್ಲ, ಬಂದಿದೆ. ಇನ್ನೂ ಬರ್ತಾ ಇಲ್ಲ. ಯಡಿಯೂರಪ್ಪ ಮಾಡಿರೋದು ಮಕ್ಕಳಿಗೆ ಇವಾಗ್ಲೂ ನಡೀತಾನೆ ಇದೆ. ಅದು ತುಂಬಾ ಅನುಕೂಲಕರವಾಗಿದೆ ಮಕ್ಕಳಿಗೆ, ಬಡ ಜನತೆಗೆ ತುಂಬಾ ಅನುಕೂಲ ಮಾಡಿದ್ದಾರೆ. ಎಷ್ಟೋ ಮೊನ್ನೆ ನನ್ ಕಣ್ಮುಂದೆ ಒಬ್ರಿಗೆ ಮದ್ವೆ ಹುಡುಗಿ ಸಮಯದಲ್ಲೇ 1 ಲಕ್ಷ ರೂಪಾಯಿ ಅಮೌಂಟ್ ಬಂತು. ಎಷ್ಟು ಖುಷಿ ಪಟ್ರಂದ್ರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಯಡಿಯೂರಪ್ಪನವ್ರು ಅಂತ ಸರ್ಕಾರ ಬೇಕು. ನಮ್ಮ ಮಕ್ಳಿಗೂ ಬಂದಿದೆ. ಇವಾಗ ಅಕ್ಕನ ಮೊಮ್ಮಕ್ಳು ಇಬ್ಬರಿಗೆ ಮಗ ತೀರ್ಕೊಂಡ್ಬಿಟ್ಟ. ಇವಾಗ ಅದು ಎಜುಕೇಶನ್ಗೆ ಎದಕ್ಕೂ ಒಂದು ಅನುಕೂಲ ಆಗ್ತಾ ಇದೆ. ಇಬ್ರು ಹೆಣ್ಮಕ್ಳಿಗೂ ಬಂದಿದೆ. ಅಂತವ್ ಯಾರು ಮುಂದೆ ಮಾಡ್ತಾ ಇಲ್ಲಲ್ಲ, ನಿಲ್ಸ್ಬಿಟ್ಟಿದ್ದಾರೆ. ನಮ್ ಬಿಜೆಪಿ ಸರ್ಕಾರದಿಂದ ಮುಂದೆ ಬಂದ್ರೆ ಮಾಡ್ಬೋದು ಇನ್ನ ಬೇರೆ ಬೇರೆ ತರ. ತುಂಬಾ ಥ್ಯಾಂಕ್ಸ್ ಅವರಿಗೆ. ಯಡಿಯೂರಪ್ಪನವರು ಈ ಹಿಂದೆ ಸಿಎಂ ಆಗಿರೋ ಸಂದರ್ಭದಲ್ಲಿ ಮಾಡಿರೋದು. ಅಂದ್ರೆ 16 ವರ್ಷ ಆದ್ಮೇಲೆ ಅದರ ಫಲಾನುಭವಿಗಳು ತಗೊಳ್ತಿದಾರಲ್ಲ, ಅದನ್ನ ತೆಗ್ದಿಲ್ಲಲ್ಲ, ಅದೇ ಖುಷಿ ಪಡ್ಬೇಕು. ಹೌದು, ಬೇರೆ ಸರ್ಕಾರಗಳು ಬಂದ್ರು ಕೂಡ ಅದನ್ನ ತೆಗಿಯಕ್ಕಾಗಿಲ್ಲ, ಅದು ತೆಗಿಬಾರ್ದು, ತೆಗಿಯಕ್ಕಾಗಿಲ್ಲ. ತುಂಬಾ ಥ್ಯಾಂಕ್ಸ್ ಅವರಿಗೆ. ಓಕೆ, ನಿಮ್ ಮನೇಲಿ ಯಾರಿಗೆ ಅಪ್ಲೈ ಮಾಡಿದ್ರಿ? ಅಕ್ಕನ ಮೊಮ್ಮಕ್ಳಿಗೆ ಬಂದಿದೆ, ಅವ್ರ ಅಪ್ಪ ತೀರ್ಕೊಂಡಿದ್ದಾರೆ. ಹಂಗಾಗಿ ನಮ್ಮ ಮಗುಗೂ ಬಂದಿದೆ. ಓಕೆ, ಹೆಣ್ಮಕ್ಳು ಅಂತಂದ್ರೆ, ಹೆಣ್ಮಕ್ಳು ಹುಟ್ಟಿದ್ರೆ ತುಂಬಾ ಮನೆಯಲ್ಲಿ ಸಂಭ್ರಮ ಇರ್ತಿತ್ತು. ಆದ್ರೆ ಕೆಲವೊಬ್ಬರ ಮನೆಯಲ್ಲಿ ನಮ್ಗೆ ಖರ್ಚು ಜಾಸ್ತಿ ಅಪ್ಪ ಅನ್ನುವಂತ ಹೊರೆ ಅನ್ನೋ ಫೀಲ್ ಮಾಡ್ತಾ ಇದ್ರು. ಹೌದು ಮೇಡಮ್, ಅಂಥವ್ರಿಗೆಲ್ಲ ಇದು ಫುಲ್ ಸ್ಟಾಪ್ ಇಟ್ಟಂಗ. ಮೇಡಮ್ ತುಂಬಾನೇ ಅನುಕೂಲ, ಖುಷಿ ಪಡ್ತಾ ಇದಾರೆ ಮಕ್ಳು ಹುಟ್ಟಿದ್ರೆ. ಯಾಕಂದ್ರೆ ಇದು ಸ್ಕೀಮ್ ಬೇರೆ ಐತಲ್ಲ, ಯಾರು ಬೇಜಾರು ಮಾಡ್ಕೊಂತಿಲ್ಲ. ಓಕೆ, ಸೊ ಇದೇ ವಿಚಾರವಾಗಿ ನಾನು ಹುಡುಕಾಟ ನಡೆಸಿದಾಗ ದಾವಣಗೆರೆಯ ಕೀರ್ತಿ ನನ್ನ ಕಣ್ಣಿಗೆ ಬೀಳ್ತಾರೆ. B.Pharma ಮಾಡ್ತಾ ಇರುವಂತಹ ವಿದ್ಯಾರ್ಥಿನಿ. ಮೊನ್ನೆ ತಾನೇ ಈ 1 ಲಕ್ಷ ಅಮೌಂಟ್ ಏನಿದೆ ಯಡಿಯೂರಪ್ಪನವರ ಕಾಲದ್ದು ಅವರ ಅಕೌಂಟಿಗೆ ಬಂದು ತಲುಪಿದೆ ಅಂತೆ. ಸೊ ಏನು ಹೇಳ್ತಾರೆ ಅಂತ ಕೇಳೋಣ. ಕೀರ್ತಿ, ನಮಸ್ಕಾರ. ನಮಸ್ಕಾರ. ಏನು ಮಾಡ್ತೀರಿ ನೀವು? B.Pharmacy. ಯಾವ ಸೆಮ್ಮು? ಥರ್ಡ್ ಸೆಮ್. ನೀವು ಇಷ್ಟೇ ಸ್ಲೋ ಮಾತಾಡೋದಾ ಅಥವಾ ಇಲ್ಲಂಗೆ ಮಾತಾಡ್ತಿದ್ದೀರಾ? ಹಂಗೆ ಮಾತಾಡೋದು. ಓಕೆ, ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? GMIT ಕಾಲೇಜು. ಓಕೆ, ಯಾವಾಗ ಬಂದಿತ್ತು, ಯಾವಾಗ ಅಪ್ಲೈ ಮಾಡಿದ್ರು ನಿಮ್ಮ ಮನೆಯವರು? ಅಮ್ಮ ನಾವು ಸಣ್ಣವರಿದ್ದಾಗಿಂದನೇ ಅಪ್ಲೈ ಮಾಡಿದ್ದು, ಅವಾಗೆ ಮುಂಚೆನೆ. ಇವಾಗ ಅದು 5th ಮಂತ್ ಎಲ್ಲನೋ ಬಿದ್ದಿರೋದು ಅಮೌಂಟು. 5th ಮಂತ್ ಅವಾಗ ಅಮೌಂಟ್ ಬಿದ್ದಿರೋದು. ಓಕೆ, ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಹಾಂ, ಇದೆ. ಓಕೆ, ತೋರಿಸಿ. ಇನ್ಸ್ಟಾಲ್ಮೆಂಟ್ ವೈಸ್ ಬರುತ್ತಾ? ಇಲ್ಲ, ಒಂದೇ ಸತಿಯ ಬಿದ್ದಿರೋದು. ಓಕೆ. ಸೊ ಏನು ಅನಿಸುತ್ತೆ? ಇದರಿಂದ ನಮಗೆ ಉಪಯೋಗ ಆಯಿತು ಕಾಲೇಜ್ ಫೀಸ್ ಕಟ್ಟೋದಕ್ಕೋಸ್ಕರ. ಅದರಿಂದಾಗಿ ನಾವು ಫೀಸಲ್ಲಿ ಸ್ವಲ್ಪ ಇದು ಆಗ್ತಿತ್ತು ಕಟ್ಟೋದಕ್ಕೆ. ಅದರಿಂದಾಗಿ ನಮ್ಗೆ ಫೀಸ್ ಕಟ್ಟಿ ಇವಾಗ ಎಜುಕೇಷನ್ ಚೆನ್ನಾಗಿ ಆಗ್ತಿದೆ. ಸೊ ಏನು ಹೇಳ್ತೀರಾ ಯಡಿಯೂರಪ್ಪನವರಿಗೆ? ಅವರು ಮಾಡಿದ್ದು ನಮಗೆ ತುಂಬ ಉಪಯೋಗ ಆಯಿತು. ಇವಾಗ ನಮಗೆ ಫೀಸ್ ಕಟ್ಟಿ ಎಜುಕೇಷನ್ ಮುಂದುವರ್ಸೋಕ್ಕೆ ತುಂಬ ಉಪಯೋಗ ಆಯ್ತು ಅಂತ. ಥ್ಯಾಂಕ್ ಯು ತಾತ. ಓಕೆ, ಮತ್ತೊಬ್ರು ಭಾಗ್ಯಲಕ್ಷ್ಮಿ ಫಲಾನುಭವಿ ಇದ್ದಾರೆ, ಮಾತಾಡ್ಸ್ತೀನಿ. ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ರೂಪಾ. ಯಾರಿಗೆ ಬಂದಿದೆ ನಿಮ್ಮ ಮನೆಯಲ್ಲಿ? ನನ್ನ ಮಗಳಿಗೆ ಬಂದಿದೆ. ಓಕೆ, ಎಷ್ಟು ವರ್ಷದ ಹಿಂದೆ ನೀವು ಅಪ್ಲೈ ಮಾಡಿದ್ದು? 18 ವರ್ಷ ಆಯ್ತು. ಏನ್ ಮಾಡ್ತಾರೆ ಮಗಳು? ಸೆಕೆಂಡ್ ಪಿ ಯು. ಚೆನ್ನಾಗಿ ಓದ್ತಿದಾರಾ? ಓಕೆ, ಏನ್ ಅನ್ಸುತ್ತೆ? ಚೆನ್ನಾಗಿ ಅನುಕೂಲ ಅನಿಸ್ತತಿ. ಯಾಕಂದ್ರೆ ಈ ಏಜಿಗೆ ನಾವು ಅವಾಗ ದುಡ್ಡಿಟ್ಟು ಇವಾಗ ತಗೊಳಕಂತೂ ಆಗ್ತಿರ್ಲಿಲ್ಲ. ಈಗ ಅದರಿಂದ ಬಂದಿರೋದು ಒಂದು ಅನುಕೂಲ. ಮುಂದೆ ಹೈಯರ್ ಎಜುಕೇಶನ್ಗೆ ಏನಾದರೂ ಬೇಕಂದ್ರೆ. ಓಕೆ, ಏನು ಹೇಳ್ತೀರಿ ಯಡಿಯೂರಪ್ಪನವರಿಗೆ? ಅಂದರೆ ಅಷ್ಟು ದೂರದ ಆಲೋಚನೆ ಮಾಡಿ ಇಷ್ಟು ವರ್ಷ ಆದಮೇಲೆ ಹೆಣ್ಮಕ್ಳಿಗೆ ಈ ದುಡ್ಡು ಹೋದರೆ ಅನುಕೂಲ ಆಗುತ್ತೆ ಅನ್ನೋದನ್ನು ಆವಾಗಲೇ ಯೋಚನೆ ಮಾಡಿದ್ರು ಅವರು. ಏನು ಅನ್ಸುತ್ತೆ? ಅದು ಒಂದು ಒಳ್ಳೇದಲ್ರಿ, ಅನುಕೂಲ ಆಗ್ತದೆ. ಯಾಕಂದರೆ ಈಗ ಎಜುಕೇಷನ್ ಮಾಡಿಸ್ಬೇಕು ಅಂತಂದರೆ ಈಗ PUC ವರೆಗೂ ಏನೋ ಕಡಿಮೆ ಅಮೌಂಟ್ ಇರುತ್ತೆ, ಕಟ್ಟಿ ಓದಿಸಿರ್ತೀವಿ. ನೆಕ್ಸ್ಟ್ ಹೈಯರ್ ಎಜುಕೇಷನ್ ಬೇಕಾದಾಗ ಸ್ವಲ್ಪ ಅಮೌಂಟ್ ಅನುಕೂಲ ಆಯ್ತು ಅಂದರೆ ನಾವು ಇನ್ನೊಂದು ಸ್ವಲ್ಪ ಹಾಕಿ ಕಟ್ಟಿ ಓದ್ಸೋಕ್ಕೊಂದು ಅವಕಾಶ. ಯಡಿಯೂರಪ್ಪ ಅಂದ ತಕ್ಷಣ ನಿಮ್ಗೇನು ನೆನಪಾಗುತ್ತೆ? ಏನೊಂದು ಹೆಣ್ಮಕ್ಳಿಗೆ ಒಂದು ಒಳ್ಳೇದು ಅಕ್ಕಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ, ಅಮೌಂಟಿಂದ ಒಂದು ಒಳ್ಳೇದು ಮಾಡಿಕೊಟ್ಟಿದ್ದಾರೆ, ನೆನಪಾಗುತ್ತೆ. ಓಕೆ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿ ನಿಮ್ಮ ಮಗಳಿಗೆ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಕವಿತಾ. ಏನು ಕೆಲಸ ಮಾಡ್ತೀರಿ? ನಾವು ಹಣ್ಣು ವ್ಯಾಪಾರಿಗಳು. ಹೌದಾ? ಓಕೆ, ಸೊ ನಿಮ್ಮ ಮನೇಲಿ ಭಾಗ್ಯಲಕ್ಷ್ಮಿ ಬಾಂಡ್ ಯಾರಿಗೆ ಬಂದಿದೆ? ನನ್ನ ಮಗಳಿಗೆ ಮಾಡಿಸಿದ್ವಿ, ಬಂದಿದೆ. ಓಕೆ, ಎಷ್ಟು ಬಂದಿದೆ ಈಗ? ಈಗ ಸದ್ಯ 20,000 ಹಾಕಿದ್ದಾರೆ. ಹೌದಾ? 50,000ದ 1 ಲಕ್ಷದ? 50,000. 50,000. ಏನು ಮಾಡ್ತಾರೆ ಮಗಳು? ಮಗಳಿಗೆ B.Com ಓದ್ತಾ ಇದ್ದಾರೆ. ಹೌದಾ? ಖುಷಿನಾ? ಖುಷಿ. ಏನು ಹೇಳ್ತೀರಾ? ನನ್ನ ಮಗಳು SSLC ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ. ಆಮೇಲೆ ಸೆಕೆಂಡ್ PUCನೂ ಚೆನ್ನಾಗಿ ಮಾಡ್ಯಾಳ. ಬಾಂಡು ಇದನ್ನು ಬಂತು, ಎಲ್ಲ ಚೆನ್ನಾಗಿ. ಏನು ಮಾಡಿದ್ರಿ ದುಡ್ಡು? ಇಲ್ಲ, ಅವಳು ಬ್ಯಾಂಕಿಗೆ ಅಕೌಂಟಿಗೆ ಇಟ್ಟಾಳೆ.
ಅವಳ ಅಕೌಂಟಿಗೆ ಇಟ್ಟಿದ್ದೀರಾ? ಓಕೆ. ಮುಂದೇನಾಗ್ತಾರಂತೆ ನಿಮ್ಮ ಮಗಳು? ಅವಳು ಇನ್ನೂ ಓದ್ತಾ ಇದ್ದಾಳಲ್ರಿ, ಓದಿ ಮುಂದೆ ಯೋಚನೆ ಮಾಡೋದು. ಹೌದಾ? ಓಕೆ. ಈಗಿನ ಕಾಲದಲ್ಲಿ ಎಲ್ಲಾದ್ರೂ ದುಡ್ಡು ಬೇಕಂದ್ರೆ ಎಲ್ಲೂ ಸಿಗಲ್ಲ ನಮ್ಮ ಹೊರಗಡೆ. ಅಂಥದ್ರಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಸಾವಿರಾರು ದುಡ್ಡು, 50,000, 1 ಲಕ್ಷ, 1.5 ಲಕ್ಷ ಹಂಗೆ. ಸೊ ಏನ್ ಅನ್ಸುತ್ತೆ? ಚೆನ್ನಾಗಿ ಗೌರ್ಮೆಂಟ್ ಸಹಾಯ ಮಾಡೈತಿ ಅಂದ್ರೆ ಮಕ್ಕಳಿಗೆ ನಮ್ಮಂಥ ಇದ್ರಿಗೆಲ್ಲ ಸಹಾಯ ಆಗಿದೆ. ಓದೋ ಮಕ್ಕಳಿಗೆ ಹೆಲ್ಪ್ ಇದಾಕತಿ. ಮುಂದಾದರೂ ಚೆನ್ನಾಗಿ ಎಲ್ಲ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಯಾವುದು ಕೊರತೆ ಇಲ್ಲ ಅನ್ನಂಗೆ ಮಾಡಿತು ಗೌರ್ಮೆಂಟ್. ಹೆಣ್ಮಕ್ಳು ಎಲ್ಲದ್ರಾಗೂ ಮುಂದೆ ಅಂತ ಇದು ಮಾಡಿ. ಯಡಿಯೂರಪ್ಪನವ್ರಿಗೆ ಏನು ಹೇಳ್ತೀರಿ? ಅವ್ರಿಗೆ ಯಡಿಯೂರಪ್ಪರಿಗೆ ತುಂಬ ತುಂಬ ಧನ್ಯವಾದಗಳು. ಅವರೆಲ್ಲ ಹೆಣ್ಣು ಮಕ್ಕಳಿಗೆಲ್ಲ ಸಹ ಇದು ಮಾಡ್ಯಾರ. ಭಾಗ್ಯಲಕ್ಷ್ಮಿ ಬಾಂಡ್ ಎಲ್ಲ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ಇಲ್ಲಿ ಮತ್ತೊಬ್ರು ಫಲಾನುಭವಿ ಇದ್ದಾರೆ. ನಮಸ್ಕಾರ. ಏನು ನಿಮ್ಮ ಹೆಸರು? ರೇಷ್ಮಾ ಬಾನು. ರೇಷ್ಮಾ ಬಾನು. ಏನು ಮಾಡ್ತೀರಿ? ನಾನು ಅದೇ ನಮ್ಮ ಮನೆ ಕೆಲಸ ಮಾಡ್ತೀನಿ. ಮನೆ ಕೆಲಸ ಮಾಡ್ತೀರಿ. ಸೊ ಯಾರಿಗೆ ಬಂದಿದೆ ಭಾಗ್ಯಲಕ್ಷ್ಮಿ ಬಾಂಡ್? ಮಗಳಿಗೆ. ಎಷ್ಟರದ್ದು? 1,50,000. 1.5 ಲಕ್ಷ. 1.5 ಲಕ್ಷ. ಇನ್ನೂ ದುಡ್ಡು ಬಂದಿಲ್ಲ. ಬಾಂಡ್ ಎಷ್ಟಿರೋದು? ಬಾಂಡ್ ಅಷ್ಟೇ ಇದೆ. ಏನು ಅನುಕೂಲ ಆಗುತ್ತೆ ಅದರಿಂದ? ಅದನ್ನು ಎಜುಕೇಷನಿಗೆ ಮತ್ತು ಮದುವೆ ಅನುಕೂಲ ಆಗಿ ಅಷ್ಟೇ ಬರುತ್ತೆ. ಓಕೆ. ಈಗ ನಮ್ಗೆ ಎಲ್ಲಾದ್ರೂ ದುಡ್ಡು ಬೇಕು ಅಂತಂದ್ರೆ ಹೊರಗಡೆ ದುಡ್ಡು ಸಿಗೋದು ಬಹಳ ಕಷ್ಟ. ಸೊ ಈ ಟೈಮಲ್ಲಿ ಗೌರ್ಮೆಂಟ್ ಇಂದ 1.5 ಲಕ್ಷ, ಅದು ಯಡಿಯೂರಪ್ಪನವ್ರ ಟೈಮಲ್ಲಿ ಕೊಟ್ರು. ಏನ್ ಅನ್ಸುತ್ತೆ? ಏನ್ ಹೇಳ್ತೀರಿ? ಥ್ಯಾಂಕ್ಸ್ ಮೀನ್ ಮಾಡಿರೋ ಬಗ್ಗೆ ಅನುಕೂಲವಾಗಿತ್ತೆ, ಚೆನ್ನಾಗಾಗಿತ್ತು ನಮಗೆ. ಅನುಕೂಲ ಆಗಿದೆ ಅದರಿಂದ. ಎಜುಕೇಷನ್ಗೆಲ್ಲ ಅನುಕೂಲ ಆಗಿತ್ತು. ಏನಿಲ್ಲ, ಟ್ಯಾಕ್ಸ್ ಅಷ್ಟೇ. ಥ್ಯಾಂಕ್ಸ್ ಅಷ್ಟೇ. ನಮ್ಮ ಹುಡುಗಿಗೆಲ್ಲ ಸಹಾಯ ಆಗಿತ್ತ, ಸ್ವಲ್ಪ ಥ್ಯಾಂಕ್ಸ್. ಥ್ಯಾಂಕ್ಸ್. ಏನ್ ಹೆಸರು? ನನ್ನ ಹೆಸರು ಸುನಯನಾ. ಸುನೈನಾ. ಯಾವ ಕ್ಲಾಸು? 8th ಸ್ಟ್ಯಾಂಡರ್ಡಿಗೆ ಹೋಗ್ಬೇಕು. 8th ಸ್ಟ್ಯಾಂಡರ್ಡಿಗೆ ಹೋಗ್ಬೇಕು. ಓಕೆ. ಸೊ 1.5 ಲಕ್ಷದ ಬಾಂಡ್ ಬಂದಿದೆಯಂತೆ, ಹೌದಾ? ನಿಜಾನಾ? ಓಕೆ. ಏನು ಮಾಡ್ತೀರಾ ಅಮೌಂಟು? ನೀವೇನು ಮಾಡ್ತೀರಾ? ನಿಮ್ಗೇನಕ್ಕೆ ಬೇಕದು? ನನಗೆ ಎಜುಕೇಷನ್ ಓದಕ್ಕೆ, ಮುಂದೆ ಓದಕ್ಕೆ, ಕೆಲಸ ಮಾಡೋಕ್ಕೆ ಬೇಕು. ಓಕೆ. ಏನು ಓದ್ತೀರಿ? ಏನಾಗಬೇಕು ನೀವು ಮುಂದೆ? ನಾನು ಮುಂದೆ ಇಂಜಿನಿಯರ್ ಆಗ್ಬೇಕಂತ ಇದ್ದೀನಿ. ಇಂಜಿನಿಯರ್ ಆಗಬೇಕು ಅಂತ ಇದ್ದೀರಾ? ಓಕೆ. ಸೊ ಎಷ್ಟು ಜನ ನೀವು? 3 ಜನ. 3 ಜನ ಇದ್ದೀರಾ. ದೊಡ್ಡವ್ರು ಯಾರು? ಅಮ್ಮ, ಅಪ್ಪ, ನಾನು. ಓಕೆ. ನೀವು 3 ಜನ. ಒಬ್ಬಳೆ ಮಗಳ? ಒಬ್ಬಕ್ಕೆ ಮಗಳೇ. ಓಕೆ. ಚೆನ್ನಾಗಿ ಓದಿಸಿ. ನಿಮಗೇನು ಇಷ್ಟ? ನಿಮ್ಮ ಮಗಳು ಏನಾಗ್ಬೇಕು ಮುಂದೆ? ಆಕೆ ಏನು ಇಷ್ಟ ಚೆನ್ನಾಗಿ ಗೊತ್ತಾರೆ, ಓದಿಸ್ತೀರಲ್ವಾ? ಓಕೆ. ಸುನೈನಾ, ಚೆನ್ನಾಗಿ ಓದಬೇಕು ನೀನು. ಓಕೆ. ಸೊ ಇದು ಪುಟ್ಟ ಕಥೆಗಳು. ಒಂದೊಂದು ಮನೆಯಲ್ಲಿ ಒಂದೊಂದು ಕತೆ ಹುಟ್ಕೊಂಡಿದ್ದಾವೆ. ಇಂತಹ ಲಕ್ಷಾಂತರ ಕಥೆಗಳು ನಮ್ಮ ಇಡೀ ಕರ್ನಾಟಕದಾದ್ಯಂತ ಕಾಣೋದಕ್ಕೆ ಸಿಗುತ್ತೆ. ಮಕ್ಕಳ ಎಜುಕೇಷನ್ಗೋಸ್ಕರ ಆಗಿರ್ಬೋದು. ಆ ಮಕ್ಕಳು ಇನ್ನೂ ಚಿಕ್ಕವರು, ಹೈಸ್ಕೂಲ್ ಓದ್ತಿದ್ದಾರೆ, ಇನ್ನೂ ಫಸ್ಟ್ PU, ಸೆಕೆಂಡ್ PU ಓದ್ತಿದ್ದಾರೆ. ಅಂಥ ಮಕ್ಕಳು ಮುಂದೆ ಇಂಜಿನಿಯರ್ ಆಗ್ತೀನಿ ನಾನು, ಡಾಕ್ಟರ್ ಆಗ್ತೀನಿ ನಾನು ಅಂತ. ಕೆಲವೊಂದಿಷ್ಟು ಬಡ ಪೋಷಕರು ನನ್ನ ಮಗಳ ಮದುವೆಗೋಸ್ಕರ ಆ ದುಡ್ಡು ಇಟ್ಕೊಂಡಿದ್ದೀನಿ ಅಂತ. ಇಂತಹ ಮಾತು ಕೇಳಿದಾಗ ಅವರ ಆರ್ಥಿಕ ಹೊರೆ ಎಷ್ಟೋ ಕಡಿಮೆ ಮಾಡುವಂತಹ ಕೆಲಸ BS ಯಡಿಯೂರಪ್ಪನವರ ಸರ್ಕಾರ ಮಾಡಿದೆ ಅಂತಂದರೆ ಅತಿಶಯೋಕ್ತಿ ಅಲ್ಲ. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಸಬಾ ಹಕೀಂ, ಸಭೆ ವಿತ್ ಸಬಾ.